ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಕ್ಯಾಪ್ಟನ್ ಯಾರಾಗ್ತಾರೆ ಅಂದ್ಬಿಟ್ಟು ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಕ್ಯಾಪ್ಟನ್ಸಿ ಟಾಸ್ಕು ಇವತ್ತು ನಡೆದೈತೆ. ಇವಾಗ ಅದೇನೋ ಪಝಲು ಏನೋ ಟಾಸ್ಕ್ ಕೊಟ್ಟಿದ್ದಾನೆ. ಅದರಲ್ಲಿ ಧನುಷ್ ಗೆದ್ದವನೆ. ಇವಾಗ ಬಿಗ್ ಬಾಸ್ ಮಧ್ಯದಲ್ಲಿ ಬಂದುಬಿಟ್ಟು ಏನೋ ಧನುಷ್ ಕಡೆಯಿಂದ ಮಿಸ್ಟೇಕ್ ಆಗೈತೆ ಅಂದ್ಬಿಟ್ಟು ಹೇಳ್ತಾ ಅವನೆ. ಇವಾಗ ಮಿಸ್ಟೇಕ್ ಆಗಿರೋದು ಬಿಗ್ ಬಾಸ್ ಮಾತಾಡಿದ್ದಾನೆ, ಅದು ಸರಿ. ಈ ಥರ ಟಾಸ್ಕು ಮಿಸ್ಟೇಕ್ ಆದಾಗೆಲ್ಲ ಬಂದು ಮಧ್ಯದಲ್ಲಿ ಮಾತಾಡೋಣ ಮೊದಲೆಲ್ಲ. ಏನಕ್ಕೆ ಬಂದು ಇವಾಗ ಮಾತಾಡ್ತಾವನೆ? ಏನಕ್ಕಂದರೆ ಈ ಥರ ಮೊದಲೆಲ್ಲ ತುಂಬಾ ಮಿಸ್ಟೇಕ್ ಆಗೈತೆ. ಆ ನೀರಿನ ಟಾಸ್ಕು ಡ್ರಮ್ಮದು ಅದರಲ್ಲಿ ಎಷ್ಟು ಮಿಸ್ಟೇಕ್ ಮಾಡಿದ್ರು, ಅದರಲ್ಲಿ ಎಷ್ಟು ಮೋಸ ಆಯಿತು. ಬಿಗ್ ಬಾಸ್ ಬಂದು ಯಾವತ್ತಾದರೂ ಬಂದು ಮಾತಾಡೋಣ? ಮೊನ್ನೆ ಒಂದು ಟಾಸ್ಕ್ ನಡೀತು, ಸ್ಪಂಜಿಯಿಂದ ತಂದು ನೀರು ಬಕೆಟ್ಗೆ ಹಾಕೋದು. ಅದು ಕ್ಯಾಪ್ಟನ್ಸಿ ಟಾಸ್ಕೇ ತಾನೆ. ಬಜಲ್ ಆದಮೇಲೇನು ಇವಳು ಸ್ಪಂದನ ಕಾವ್ಯ ನೀರನ್ನ ಬಕೆಟಿಂದ ಚೆಲ್ತಾಳೆ. ಅವಾಗ ಬಂದು ಯಾಕೆ ಮಾತಾಡಿಲ್ಲ ಬಿಗ್ ಬಾಸು? ಈ ಥರ ಎಷ್ಟೋ ನಡೆದೈತೆ ಆ ಬಿಗ್ ಬಾಸ್ ಮನೇಲಿ. ಯಾವತ್ತಾದರೂ ಬಂದು ಮಾತಾಡೋಣ? ಮಾತಾಡಿಲ್ಲ. ಮತ್ತು ಇವಾಗ ಬಂದು ಏನಕ್ಕೆ ಮಾತಾಡ್ತಾವನೆ? ಯಾಕಂದರೆ ಈ ವಾರ ಎಲ್ಲ ಧನುಷು ಎಷ್ಟು ಕಷ್ಟಪಟ್ಟವನು ಎಲ್ರಿಗೂ ಗೊತ್ತು. ಅವ್ನು ಕಷ್ಟಪಟ್ಟು ಬಂದವನು ಈ ವಾರ ಎಲ್ಲ. ಇವಳು ಗಿಲ್ಲಿ ಹೆಂಗೋ ಇವಳು ರಾಣಿ ಟಾಕ್ಸ್ ಮಾಡ್ದ, ಆದ್ದರಿಂದ ಸುಲಭವಾಗಿ ಬಂದುಬಿಟ್ಲು. ಧನುಷ್ ಕಷ್ಟಪಟ್ಟಿರೋದಕ್ಕಾದ್ರೂ ಒಂದು ಮರ್ಯಾದೆ ಬೇಕು. ಇವಳು ಅಶ್ವಿನಿ ಒಬ್ಬಳನ್ನೇ ಬಿಟ್ಟರೆ ಅವಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಟ ಆಡಿ ಬರೋಕ್ಕಾಗಲ್ಲ. ಅದಕ್ಕೆ ಜೋಡಿಯಾಗಿ ಧನುಷ್ನ ಜೋಡಿ ಮಾಡಿಬಿಟ್ಬಿಟ್ಟ. ಧನುಷಿಂದ ನೆನೆ ಗೆದ್ಕೊಂಡು ಬಂದು ಫೈನಲ್ಗೆ. ಅವಳೇ ಹೇಳಿದ್ಲಲ್ಲ, ಬಜಲ್ಲು ನನ್ನ ಕೈಲಿ ಆಗ್ತಾ ಇರಲಿಲ್ಲ, ನನಗೆ ಅದು ಬರೋದೇ ಇಲ್ಲ ಅಂತ ಅವಳೇ ಹೇಳ್ತಾವಳೆ. ನ್ಯಾಯವಾಗಿ ಅವ್ನು ಮಾಡೋಂಗಿದ್ರೆ ಎಲ್ಲರಿಗೂ ಒಂದೇ ರೀತಿಯೇ ಮಾಡಬೇಕು ಅವನು ನ್ಯಾಯವಾಗಿ. ನಿನ್ನೆ ಟಾಸ್ಕಲ್ಲಿ ರಾಶಿಕನ ಗಿಲ್ಲಿನ ಜೋಡಿ ಮಾಡ್ದ, ಧನುಷ್ನ ಅಶ್ವಿನಿನ ಮಾಡ್ದ ಜೋಡಿ. ಆ ಟಾಸ್ಕು ಕರೆಕ್ಟಾಗಿ ಮಾಡಿದ್ನಾ? ಆ ಟಾಸ್ಕಲ್ಲಿ ನೀವು ಲೈವಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಇದರಲ್ಲಿ ಎಡಿಟ್ ಮಾಡಿ ಹಾಕ್ತಾನೆ. ಆ ಟಾಸ್ಕಲ್ಲಿ ರಾಶಿಕಾ ಬಂದರೆ ಅವ್ನು ಕೋಲ್ ಹಾಕೋದೇ ಇಲ್ಲ, ಅಶ್ವಿನಿ ಬರೋವರೆಗೂ ಕಾಯ್ತಾನೆ. ಅಶ್ವಿನಿ ಬಂದ ತಕ್ಷಣ ದಪ್ಪ ದಪ್ಪ ಅಂತ ಹಾಕ್ತಾನೆ. ಅದು ನೀವು ಲೈವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ರಾಶಿಕನ ಹೇಳ್ತಾವಳೆ, ನಾನು ಅಷ್ಟೊತ್ತಿಂದ ಇಲ್ಲಿ ನಿಂತ್ಕೊಂಡು ಕಿರಿಚ್ತಾ ಇದ್ದೀನಿ, ಅವ್ರು ಆಗ್ತಾಯಿಲ್ಲ, ನೀವು ಬಂದ ತಕ್ಷಣ ಹಾಕ್ತಾರೆ ಅಂದ್ಬಿಟ್ಟು ಅವಳೇ ಹೇಳ್ತಾವಳೆ. ಮತ್ತು ರಕ್ಷಿತಾ ಶೆಟ್ಟಿ ಅಲ್ಲಿ ಕೂತ್ಕೊಂಡಿರೋರೆಲ್ಲ ನಗಿತಾವ್ರೆ, ಏನು ಈ ಬಿಗ್ ಬಾಸ್ ಹಿಂಗೆ ಮಾಡ್ತಾವನೆ ಅಂದ್ಬಿಟ್ಟು ಅವರೇ ಹೇಳ್ತಾವ್ರೆ. ಪಾಪ ಅಲ್ಲಿ ಅಷ್ಟೊತ್ತಿಂದ ರಾಶಿಕಾ ಕಾಯ್ತಾವಳೆ, ಕೋಲ್ ಬರ್ತಾಯಿಲ್ಲ, ನೀವು ಬಂದ ತಕ್ಷಣ ಬರ್ತಾ ಇದೆ ಅಂತ ನಗಿತಾ ಇದ್ದಾರೆ ಎಲ್ಲರೂ ಪಾಪ ಅವರೇ. ಇದು ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಶ್ವಿನಿನ ಫೈನಲ್ ತರೋದಕ್ಕೆ ಇವನು ಈ ನಾಟಕ ಆಡ್ತಾವನೆ ಅಂದ್ಬಿಟ್ಟು. ಅದೇ ಟಾಸ್ಕಲ್ಲಿ ಕೋಲ್ ಚುಚ್ಚೋದು ಆ ರಾಶಿಕಕ್ಕೆ ಪಾಪ ಎಷ್ಟು ದೂರ ಇಕ್ಕವನೆ, ಇವಳಿಗೆ ಎಷ್ಟು ಹತ್ರ ಇಕ್ಕವನೆ. ಮತ್ತು ಆ ಗಿಲ್ಲಿ ಹೋಗಿ ಹಾಕ್ಬೇಕಾದ್ರೆ ಪಝಲ್ಲು ದೂರ ಇದೆ, ಧನುಷ್ಗೆ ಹತ್ರ ಇದೆ ಟೇಬಲ್ಲು. ಟಾಸ್ಕನ್ನ ಅರೇಂಜ್ ಮಾಡ್ತಿರಲ್ಲ, ಅದನ್ನು ನೋಡಿ ಕರೆಕ್ಟಾಗಿ ಯಾರಿಗೂ ಮೋಸ ಆಗದೇ ಇರೋ ರೀತಿ ಮಾಡಬೇಕು. ಇದನ್ನು ನೋಡೋರ್ಗೆ ಏನು ಅನ್ಸತ್ತೆ? ಬಿಗ್ ಬಾಸ್ ಮೋಸ ಮಾಡ್ತಾವನೆ ಅಂತ ಕ್ಲಿಯರಾಗಿ ಗೊತ್ತಾಗತ್ತೆ. ಇವಾಗ ಕೋಲಿನ ಟಾಸ್ಕ್ ಕೊಟ್ಟರು, ಅದರಲ್ಲಿ ಇಬ್ಬರು ಅಲ್ಲಿದ್ದಾಗ ಬಿಡಬೇಕು, ಯಾರಿಗೆ ಸಿಗತ್ತೋ ಅವ್ರು ತೊಗೊಂಡೋಗ್ತಾರೆ. ಅವ್ರು ಬರೋವರೆಗೂ ಕೋಲ್ ಹಾಕಬಾರ್ದು, ಅವರಿಬ್ಬರು ಇದ್ದಾಗ ಹಾಕಬೇಕು, ಯಾರು ಸ್ಟ್ರಾಂಗ್ ಇದ್ದರೆ ಅವ್ರು ತೊಗೊಂಡೋಗ್ತಾರೆ. ಟಾಸ್ಕ್ ಅಂದರೆ ಆ ರೀತಿ ಮಾಡಬೇಕು. ಇಷ್ಟ ಬಂದಂಗೆ ಒಬ್ರಿದ್ದಾಗ ಜಾಸ್ತಿ ಕೋಲ್ ಹಾಕೋದಂತೆ, ಇನ್ನೊಬ್ರಿದ್ದಾಗ ಹಾಕೋದೇ ಇಲ್ವಂತೆ. ಅದ್ರಲ್ಲಿ ಬಿಗ್ ಬಾಸೇ ಟಾಸ್ಕ್ ಗೆಲ್ಸೋ ಥರ ಗೊತ್ತಾಗ್ತೈತೆ. ಅದರಲ್ಲಿ ಇವನು ಬೇರೆ ಬಿಟ್ಟವ್ರೆ, ಈ ಹುಚ್ಚನ್ನ ಏನು ಧ್ರುವಂತನ. ಅವನು ಗಿಲ್ಲಿಗೆ ಪಾಸ್ 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 ಅಂತ ಇದು ಮಾಡ್ತಾನೆ ಕಾಲ್ದಿದ್ದಕ್ಕೆ. ಅದರಲ್ಲಿ ಇವಾಗ ಧನುಷ್ಗೆ ಹೆಂಗೆ ಬಂದು ಮಾತಾಡ್ತಾವನ ಆ ರೀತಿ ಯಾವಾಗಲೂ ಬಂದು ಮಾತಾಡ್ಬೋದಾಗಿತ್ತಲ್ಲ ಅವ್ನು ಬಿಗ್ ಬಾಸ್. ಏನಕ್ಕೆ ಮಾತಾಡಿಲ್ಲ ಅವನು ಅವಾಗ? ಪಾಪ ಅವಳು ರಕ್ಷಿತನೂ ಹೇಳ್ತಾನೆ ಅವಳೆ, ಉಸ್ತುವಾರಿ ಮಾಡ್ತಾರದು ಮೋಸ ಮೋಸ ಅಂದ್ಬಿಟ್ಟು. ಆ ರಕ್ಷಿತ ಮೋಸ ಅಂತ ಹೇಳಿದ್ರೂ ಇವನು ಕೇಳ್ತಾನೆ ಇಲ್ಲ, 2-3 ಸಲ ಪಾಸು ಪಾಸ್ ಅಂತ ಕೊಡ್ತಾನೆ. ಆ ಟೈಮಲ್ಲಿ ಅವನು ಒಂದು 2-3 ಹಾಕ್ಕೊಂಬೋದಾಗಿತ್ತಲ್ಲ ಪಝಲ್ನ. ಹಿಂಗೆ ಮಾಡಿ ಇವನು ಅಶ್ವಿನಿನ ತೊಗೊಂಬಂದ. ಇವಾಗ ಧನುಷ್ ಗೆದ್ದವನೇ, ಇವಾಗ ಅಶ್ವಿನಿನ ತರಬೇಕಲ್ಲ. ಮಧ್ಯದಲ್ಲಿ ಬಂದು ಮಾತಾಡದೆ ಇರೋನು ಇವಾಗ ಬಂದು ಮಾತಾಡ್ತಾವನೆ ಅಶ್ವಿನಿನ ತರೋದಕ್ಕೆ. ಏನು ನೋಡೋರ್ನೆಲ್ಲ ಇವನು ಬಕ್ರ ಮಾಡ್ತಾವನ? ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.